ದೊಡ್ಡದಾಗೈತೆ ಬೆಟ್ಟ. ರೋಹಿತ್ ಬೆಟ್ಟ ಅಲ್ಲೇನಾ ಸ್ಕೂಲ್ ಹತ್ರ ಆಗ್ಲಿ ರೋಹಿ, ಇದು ನಿನ್ ಬೆಟ್ಟ. ಅದು ಅನು ಬೆಟ್ಟ. ರೋಹಿತ್ ಅನು ಬೆಟ್ಟ. ಅದು ನೋಡಲಿ ಎಷ್ಟು ದೊಡ್ಡದಾಗೈತೆ ಅಂತ. ಪುನಿ ಬೆಟ್ಟ ಸಿಗ್ತಾ ಕರಿ. ಪುನಿ ಮೇಲೆ ನಿಂತವನೇ ಟಾಪಲ್ಲಿ. ಅದೆಷ್ಟು ಚೆನ್ನಾಗಿ ನಿಂತವ್ ನೋಡ ಪುನಿಯಲ್ಲಿ, ಒಬ್ಬನೇ ಒಂಟಿಯಾಗಿ. ಅಲ್ಲಿ ನೋಡಲಿ ಹೆಂಗ್ ಕಾಣಿಸುತ್ತೆ ಒಂದು ಸಿಂಗಲ್ ಆಗಿ. ಎಲ್ಲ ಗೊತ್ತಾಗ್ತದೆ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು? ಅದೇನ್ ಮುಹೂರ್ತ ನೋಡ್ಬೇಕು, ನಿನ್ನ ಹುಟ್ಟಿಸಿದ ಮುಹೂರ್ತನ. ಅಯೋಗ್ಯರಿಗೆ ಸಹಾಯ ಮಾಡಬೇಡ, ನೋಯಿಸಿದವರಿಗೆ ಎಂದಿಗೂ ಮರೆಯಬೇಡ, ನಿನಗೆ ಬೆಲೆ ಕೊಡದವರ ಸಮೀಪಕ್ಕೂ ಹೋಗ್ಬೇಡ, ಮಾತು ತಪ್ಪಿದವರನ್ನ ಮಾತ್ರ ಯಾವತ್ತೂ ನಂಬಲೇಬೇಡ. ಯಾರನ್ನ ನಂಬಿ ನೀನು ಬದುಕಬಾರ್ದು. ಒಂದು ಸಲ ಬೇಡ ಅಂತ ನಿರ್ಧಾರ ಮಾಡಿದ್ಮೇಲೆ ಅದ್ರ ಬಗ್ಗೆ ಚಿಂತೆನೇ ಮಾಡಬಾರ್ದು. ಅದು ವಸ್ತು ಆದ್ರೂ ಸರಿ, ವ್ಯಕ್ತಿ ಆದ್ರೂ ಸರಿ. ಜೀವನದಲ್ಲಿ ಸದಾ ಸಂತೋಷವಾಗಿ ಇರಬೇಕು ಅಂದ್ರೆ ಭಾವನೆಗಳ ಕೈಗೆ ಬದುಕನ್ನ, ನೆನಪುಗಳ ಕೈಗೆ ಮನಸ್ಸನ್ನ, ಆಸೆಗಳ ಕೈಗೆ ಬುದ್ಧಿಯನ್ನ, ಕ್ಷುಲ್ಲಕ ಜನರ ಮಾತುಗಳಿಗೆ ಕಿವಿಯನ್ನ ಯಾವತ್ತೂ ಕೂಡ ಕೊಡಬಾರದು. ಯಾರೋ ಏನೋ ಆದ್ರು ಅಂತ ನಾವು ತಲೆ ಕೆಡಿಸ್ಕೊಬಾರ್ದು. ನಮ್ಮ ಮನೇಲಿ ಏನ್ ಬರೆದಿರುತ್ತೋ ಅದೇ ಆಗೋದು. ಮುಂಚೆ ಹಿಂಗ್ ಡೈರೆಕ್ಟ್ ಬಿಡೋರು ಪಾಪ, ಇವಾಗ ಕಲ್ಗಡೆ ಹಾಕ್ಬಿಟ್ಟವ್ರೆ. ಅಲ್ಲಿ ಮುಂದೆ ಒಂಚೂರು ಸುತ್ಕೊಂಡು ಹೋಗ್ಬೇಕು, ಕಾರ್ ಇಲ್ಲ ಇಲ್ಲ ನೋಡ್ಬಿಟ್ಟೆ.